ವರ್ಷಗಳಿಂದ ನಮ್ಮ ಸಮಾಜ ಹೇಳ್ತಾ ಬಂದಿರೋದು ಹೆಣ್ಣಿಗೆ ತುಂಬ ಮುಖ್ಯವಾಗಿರೋದು ನಾಚಿಕೆ. ಇಂಥವ್ರಿಗೆಲ್ಲ ಯಾರು ಹೇಳ್ತಾರೆ? ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿರ್ಬೇಕಾಗಿರೋದು ನಾಚಿಕೆ ಅಲ್ಲ, ಹೆಮ್ಮೆ ಅಂತ. ಮತ್ತಿದನ್ನ ತಿಳಿಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ದ್ವಿಷಾ ಗೋಸಾಲಿಯಾ. ಹಾಯ್, ಐ ಆಮ್ ದ್ವಿಷಾ, ದ ಫೌಂಡರ್ ಆಫ್ ಆಡ್ ಈವನ್. ಮತ್ತೆ ಇವತ್ತು ನಾವು ನೋಡಕ್ ಬಂದಿದೀವಿ ನಮ್ಮ ಪ್ರಾಡಕ್ಟ್ನ ಸರಿಯಾಗಿ ಎಲ್ಲರೂ ಗೆಸ್ ಮಾಡ್ತಾರಾ ಇಲ್ವಾ ಅಂತ. ನೀವ್ ಇವಾಗ ಗೆಸ್ ಮಾಡಬಹುದಾ ಈ ಪ್ರಾಡಕ್ಟ್ ಏನು ಅಂತ? Okay. Can I see it? ಯಾ ಶೋರ್. It's the glasses thing. Necklace, huh? It's a neck piece. Bracelet, ನೆಕ್ ಹೋಲ್ಡರಾ? It's a back chain. No. It's anklet, huh? ಓ ಮೈ ಗಾಡ್, ವಾಟ್ ಇಸ್ ದಿಸ್? ಐ ಆಮ್ ಆಕ್ಚುಲಿ ಕನ್ಫ್ಯೂಸ್ ನೌ. Nija? ಓ Are you serious? Yes. ಓ ನೌ ಐ ಗೆಟ್ ಇಟ್. Oh my god, it's so cool. Really? ವಾವ್. I've never seen something like this. Very pretty. Oh, great. Couldn't guess that. ಟೈಟನ್ಸ್, ಸ್ಕ್ರೀನ್ ಮೇಲೆ ಎಲ್ಲರೂ ಕನ್ಫ್ಯೂಸ್ ಆದ್ರು. ಈಗ ನಾನು ಎಲ್ಲಿದ್ದೀನಿ? ಈಗ ನೀವ್ ಹೇಳಿ ಇದೇನು ಅಂತ. ನನ್ನ ಹತ್ರ ಇದಿದೆ. Oh. Hint, hint. ಫೋನ್ ಚೈನ್? ಎನಿಥಿಂಗ್ ಎಲ್ಸ್? Straps. ಯು ಗೆಸ್ಡ್ ಇಟ್ ರೈಟ್ ಮ್ಯಾಮ್. Ooh. ಇಟ್ಸ್ ಆಕ್ಚುಲಿ ಅ ಬ್ರಾಸ್ ಸ್ಟ್ರಾಪ್. ಇದನ್ನ ಇಂಟೆನ್ಷನಲಿ ಡಿಸೈನ್ ಮಾಡಿದೀವಿ ತೋರ್ಸೋದಕ್ಕೋಸ್ಕರ. ಮತ್ತೆ ಮಜವಾದ ವಿಷಯ ಏನ್ ಗೊತ್ತಾ? ಇಷ್ಟೊಂದು ಹೈಪು 1 ಇಂಚ್ ಬಟ್ಟೆಗೆ ಯಾವತ್ತೂ ಸಿಕ್ಕಿರ್ಲಿಲ್ಲ. ಇದಕ್ ಸಿಕ್ತಿದೆ. ಮತ್ತೆ ಈ ಸ್ಟ್ರಾಪ್ಸ್ ಬಂದ್ಮೇಲೆ ನಮ್ಮ ಸಂಸ್ಕಾರನ ಮಜ್ಗೆ ಮಾಡ್ಬಿಟ್ರು. Yes. ನಾವು ಐರನ್ ಜ್ಯುವೆಲ್ರಿನ ಫ್ಲಾಂಟ್ ಮಾಡ್ತೀವಿ, ಶೂಸ್ನ ಫ್ಲಾಂಟ್ ಮಾಡ್ತೀವಿ, ವಾಚ್ನ ಫ್ಲಾಂಟ್ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ. ಆದ್ರೆ ಬ್ರಾಸ್ ಸ್ಟ್ರಾಪ್ ಕಾಣಿಸ್ಬಿಟ್ರೆ ಅದನ್ನ ಯಾಕೆ ಹೈಡ್ ಮಾಡ್ತೀವಿ? ಎಕ್ಸಾಕ್ಟ್ಲಿ. ಸ್ಟ್ರಾಪ್ಸ್ ನ ಫಂಡ ಸಿಂಪಲ್. ಇಲ್ಲ ಕಾಣಿಸ್ಬೇಕು, ಇಲ್ಲ ತೋರಿಸ್ಬೇಕು. ಇಫ್ ಇಟ್ಸ್ ಔಟ್, ಇಟ್ ಶೈನ್ಸ್. ಇಫ್ ಇಟ್ಸ್ ನಾಟ್, ದೆನ್ ಮೇಕ್ ಇಟ್ ಶೈನ್ ವಿತ್ ಆಡ್ ಈವನ್. ಇದನ್ನೆಲ್ಲ ಯಾರು ವಾರ್ಡ್ರೋಬ್ ಮ್ಯಾಲ್ ಫ್ಯಾಂಕ್ಷನ್ ಅನ್ಕೋತಿರೋ? ಆಡ್ ಈವನ್ ಅದನ್ನೇ ಒಂದು ಫ್ಯಾಷನ್ ರೆವಲ್ಯೂಷನ್ ಆಗಿ ಮಾಡಿದೆ. ಈ ಬ್ರಾಸ್ ಸ್ಟ್ರಾಪ್ ಬರೀ ಒಂದು ಅಂಡರ್ ಗಾರ್ಮೆಂಟ್ ಅಲ್ಲ, ಆದ್ರೆ ಒಂದು ಕಂಫರ್ಟಬಲ್ ಆಕ್ಸೆಸರಿ ಆಗಿದೆ. ನಾವ್ ಈ ಸ್ಟ್ರಾಪ್ಸ್ ನ ಫ್ರಮ್ ಹೈಡಿಂಗ್ ಟು ಫ್ಲಾಂಟಿಂಗ್ ಅಂಡ್ ಫ್ರಮ್ ಶೇಮ್ ಟು ಸ್ಟೈಲ್ ಬದಲಾಯಿಸಿದೀವಿ. ವಿತ್ ಆಡ್ ಈವನ್ ಬ್ರಾಸ್ ಸ್ಟ್ರಾಪ್ ನ ಮುಚ್ಚಬೇಡಿ, ಕಾನ್ಫಿಡೆಂಟ್ ಆಗಿ ಶೋ ಆಫ್ ಮಾಡಿ. ಯಾಕಂದ್ರೆ ಇದು ಬರೀ ಫ್ಯಾಷನ್ ಅಲ್ಲ, ಒಂದು ಯುಟಿಲಿಟಿ. ಇದನ್ನ ಡಿಸೈನ್ ಮಾಡಿರೋದು ಟು ಬಿ ಕಂಫರ್ಟಬಲ್, adjustable, detachable and most importantly for all the women out there. ನೀವು ಈ ತರ ಸ್ಟ್ರಾಪ್ ನ ಪ್ರತಿದಿನ ಹಾಕೊಳ್ಬಹುದು. ಮತ್ತೆ ಆಡ್ ಈವನ್ ಜೊತೆಗೆ ನೀವು ಕಾನ್ಫಿಡೆಂಟ್ ಆಗಿ ಇದನ್ನ ಶೋ ಆಫ್ ಮಾಡಬಹುದು. ಯು ನೋ, ಜಸ್ಟ್ ಲೈಕ್ ಯುವರ್ ಜ್ಯುವೆಲ್ರಿ. ಸಿಂಪಲ್ ಟಾಪ್ ಆಗಬಹುದು ಅಥವಾ ಕುರ್ತಿ ಆಗಬಹುದು. ಜಸ್ಟ್ ಸ್ಟ್ರಾಪ್ ಬದಲಾಯಿಸ್ಕೊಳ್ಳಿ ಮತ್ತೆ ಪೂರ್ತಿ ಲುಕ್ ಹೊಸದಾಗಿರುತ್ತೆ. ಸೊ ಟೈಟನ್ಸ್, ಆರ್ ಯು ರೆಡಿ ಟು ರೀಡಿಫೈನ್ ಹೌ ವುಮೆನ್ ವೇರ್ ಕಾನ್ಫಿಡೆನ್ಸ್ ವಿತ್ ಆಡ್ ಈವನ್? ಮತ್ತೆ ನನ್ನ ಆಸ್ಕ್ ಬಂದು 25 lakh ಫಾರ್ 16.6% ಆಫ್ ಆರ್ ಇಕ್ವಿಟಿ. ಮತ್ತೆ ನೀವೀಗ ಆಡ್ ಈವನ್ ಜೊತೆ ಕೈ ಜೋಡಿಸೋದಕ್ಕೆ ರೆಡಿ ಇದ್ದೀರಾ? ನಿಮಗೆ ಐಡಿಯಾ ಎಲ್ಲಿಂದ ಬಂತು? ಈ ಐಡಿಯಾ ಆಕ್ಚುಲಿ ನಮ್ಮ ತಾಯಿಯವ್ರದ್ದು. ಇದು ಹುಟ್ಟಿದ್ದು 13 ವರ್ಷಗಳ ಹಿಂದೆ. ಇದನ್ನ ನಮ್ಮಮ್ಮ ನನ್ನ ಅಕ್ಕಂಗೋಸ್ಕರ ಮಾಡಿದ್ದು. ಬಿಕಾಸ್ ನಮ್ಗೆ ಒಂದು ಜನರೇಷನ್ ಗ್ಯಾಪ್ ಇತ್ತು. ಯಾವಾಗ್ಲೂ ಒಂದು ಭಯ ಇತ್ತು ಬ್ರಾಸ್ ಸ್ಟ್ರಾಪ್ ಕಂಡ್ಬಿಟ್ರೆ ಅಂತ. ಸೊ ಶಿ ಮೇಡ್ ಸಮಥಿಂಗ್ ಲೈಕ್ ದಿಸ್ 13 years ಬ್ಯಾಕ್. ಆದ್ರೆ ಈ ಪ್ರಾಡಕ್ಟ್ ನನ್ ಕೈಗೆ ಬಂದಾಗ ನನ್ಗೊಂದು ಟ್ರೆಷರ್ ಸಿಕ್ತಂಗೆ ಆಯ್ತು. ಬಿಕಾಸ್ ದಿಸ್ ಇಸ್ ಲೈಕ್ ಎನ್ ಆರ್ಮರ್ ಫಾರ್ ಆಲ್ ದ ವುಮೆನ್ ಔಟ್ ದೇರ್. ಅವತ್ತು ಇವರು ಅದನ್ನ ಬ್ರಾಸ್ ಸ್ಟ್ರಾಪ್ ಮುಚ್ಚಿಡಕ್ಕೋಸ್ಕರ ಮಾಡಿದ್ದು. ಬಟ್ ನಾನ್ ಆ ಪ್ರಾಡಕ್ಟ್ ನ ನೋಡಿದಾಗ ದಟ್ಸ್ ವೆನ್ ಐ ನ್ಯೂ ಇದು ಮುಚ್ಚಿಡೋ ವಿಷಯ ಅಲ್ಲ, ಆದ್ರೆ ಫ್ಲಾಂಟ್ ಮಾಡೋ ವಿಷಯ ಅಂತ. That is so true. ಇದು ತುಂಬಾನೇ ಚೆನ್ನಾಗಿದೆ. ಯೋಚನೆಯಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿ ಆ ಪ್ರಾಡಕ್ಟ್ನ ಪೊಸಿಷನ್ನೇ ಚೇಂಜ್ ಮಾಡಿದ್ದಾರೆ ಇವರು.
ಎಷ್ಟು ವರ್ಷದಿಂದ ಜನ ಇದನ್ನ ಬಳಸ್ತಾ ಇದ್ದಾರೆ? ಇಟ್ಸ್ ಬೀನ್ 1 year and 5 months. ನಾನು 2024 ಮಾರ್ಚಲ್ಲಿ ಲಾಂಚ್ ಮಾಡಿದ್ದೆ ಇದನ್ನ ಅಫಿಷಿಯಲಿ. ನೀವು ಇದನ್ನ ಮಾರ್ಕೆಟ್ ನಲ್ಲಿ ಮಾರೋದಕ್ಕೆ ಶುರು ಮಾಡಿದಾಗ ಯಾವ ತರದ ಆಸ್ ಚಾಲೆಂಜಸ್ ಪೀಪಲ್ ಲವ್ಡ್ ಆ ಪ್ರಾಡಕ್ಟ್, ತುಂಬಾ ಜನ ಈ ತರದವರು ಬರ್ತಿದ್ರು, ಬಟ್ ಮೇಜರ್ಲಿ ವುಮೆನ್. ಮತ್ತೆ ಅವ್ರು ಬಂದು ನನಗೆ ಹೇಳ್ತಿದ್ರು ಇದು ಮಾರುವಂತ ವಸ್ತುನಾ ಅಂತ. ಎಲ್ಲದನ್ನು ತೋರಿಸ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಬಟ್ ಕೆಲವು ಹೆಂಗಸರು ನನ್ನ ಪ್ರಾಡಕ್ಟ್ನ ಎಷ್ಟು ನಂಬಿದ್ರು ಅಂತ ಅಂದ್ರೆ ನಂಗೆ ಈ ಚಾಲೆಂಜಸ್ ಎಲ್ಲ ಯಾವ ಲೆಕ್ಕನೂ ಅನ್ಸ್ಲಿಲ್ಲ. ವಿ ಸ್ಟಾರ್ಟೆಡ್ ವಿತ್ ಅ ವೆರಿ ಸ್ಮಾಲ್ ಥಿಂಗ್, ಕಾರ್ ಪಾಪ್ಅಪ್ಸ್. ಅದು ನಮ್ಮ ಲೊಕ್ಯಾಲಿಟಿಯಲ್ಲಿ ಆಗ್ತಿತ್ತು. ಆಮೇಲೆ ನಂಗೆ ಸ್ವಲ್ಪ ಭಯನೂ ಆಗ್ತಿತ್ತು ಇದನ್ನೆಲ್ಲ ರೋಡ್ ಮೇಲೆ ಹೋಗಿ ಹೇಗ್ ಮಾರೋದು ಅಂತ ಹೇಳಿ. ಬಟ್ ನಾನು ಒಂದೇ ವೀಕೆಂಡ್ ಅಲ್ಲಿ 18,000 ಅಷ್ಟು ನಾನು ಸೇಲ್ಸ್ ಮಾಡಿದೆ. Wow. ಅದು ಕೂಡ ನನ್ನ ಫಸ್ಟ್ ಟೈಮ್ ಎವರ್ ಸೇಲ್ಸ್ ಆಗಿತ್ತು. ವೆರಿ ಗುಡ್. ವೆರಿ ವೆರಿ ಗುಡ್ ವೆರಿ ಗುಡ್. ವಿಚ್ ಮೇಡ್ ಅಸ್ ಬಿಲೀವ್ ನಮ್ಗೆ ಅಲ್ಲಿ ರೋಡ್ ಅಲ್ಲಿ ಒಂದು ಕಾರ್ ಪಾಪಪ್ ಅಲ್ಲಿ ಇಷ್ಟೆಲ್ಲ ಸೇಲ್ ಮಾಡೋದಾದ್ರೆ ದೆನ್ ದ ವ್ಯಾಲ್ಯೂ ಫಾರ್ ದಿಸ್ ಪ್ರಾಡಕ್ಟ್ ಇಸ್ ಮಚ್ ಮೋರ್. ನಾನು ಈ ಫ್ಲೋರ್ ನ ಟೈಟನ್ಸ್ಗೆ ಓಪನ್ ಮಾಡೋದಕ್ಕೂ ಮುಂಚೆ ನಮ್ಮ ಮಾರ್ಕೆಟ್ ಡಿಮ್ಯಾಂಡ್ ನ ತಿಳ್ಕೊಂಬಿಡೋಣ. ಅದಾದ್ಮೇಲೆ ಇಲ್ಲಿಂದ ಡೈರೆಕ್ಟ್ ಆಗಿ ಆಫರ್ಸ್ ಗಳು ಬರೋದಕ್ಕೆ ಶುರು ಆಗುತ್ತೆ. ಸೊ ಗರ್ಲ್ಸ್, ನಿಮ್ಮ ವೋಟಿಂಗ್ ಮೀಟರ್ ನ ತಗೊಳ್ಳಿ ಮತ್ತೆ ನಮ್ಗೆ ತಿಳಿಸಿ ಈ ಪ್ರಾಡಕ್ಟ್ ನ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ. ನೋಡೋಣ ಎಷ್ಟಿದೆ ಇದಕ್ಕೆ ಮಾರ್ಕೆಟ್ ಡಿಮ್ಯಾಂಡ್. ವಾವ್. ವೆರಿ ನೀವ್ ಇದನ್ನ ಬಿಸ್ನೆಸ್ ಅಂತೂ ಮಾಡ್ಕೊಂಡಿದ್ದೀರಾ, ಆದ್ರೆ ನೀವ್ ಎಲ್ರ ಯೋಚನೆನೂ ಬದಲಾಯಿಸ್ಬೇಕು. ಯಾ ಒಂದು ಚಿಕ್ಕ ಪ್ರಾಡಕ್ಟ್ ಇಂದ ನೀವ್ ಏನ್ ಚೇಂಜ್ ಮಾಡಿದೀರಾ ಅಂದ್ರೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ಬೇಕು ಇದ್ರ ಬಗ್ಗೆ ಅಂತ. ವೈ ಡಸ್ ಇಟ್ ನೀಡ್ ಸೋ ಅಟೆನ್ಷನ್ ಅಂಡ್ ಡಿಬೇಟ್? Absolutely. ಸೊ ಕುಡೋಸ್ ಟು ಯು ಫಾರ್ ಡೂಯಿಂಗ್ ದಟ್. ಆದ್ರೆ Thank ಶೈಲಿ, you, ಇದ್ರ ma'am. ಬಗ್ಗೆ ನಿಮಗ್ ಹೇಗ್ ಗೊತ್ತಾಯ್ತು? ನೀವು ಈ ಪ್ರಾಡಕ್ಟ್ ಕನ್ಸ್ಯೂಮರಾ? Yes. ಹೇಗೆ? ಆಕ್ಚುಲಿ ಏನಾಯ್ತು ಗೊತ್ತಾ, ನನಗೆ ಇವ್ರ ಸ್ಟೋರಿ ಬಗ್ಗೆ ಗೊತ್ತಾಗ್ತಿದ್ದಂಗೆನೆ ಲೈಕ್ ಆಡ್ ಈವನ್ ಅವರು ಈ ತರ ಲಾಂಚ್ ಮಾಡಿದ್ದಾರೆ ಅಂತ ನಾನ್ ಮೊದಲನೇ ಸಲ ಏನ್ ನೋಡ್ದೆ ಅಂದ್ರೆ ಸೀರಿಯಸ್ಲಿ ಅಂದ್ರೆ ಕಾಣಿಸ್ತಿದ್ರುನು ಅದು ಚೆನ್ನಾಗಿ ಕಾಣಿಸ್ಲಿ ಮತ್ತೆ ಬ್ಯೂಟಿಫುಲ್ ಆಗಿರ್ಲಿ, ಮಿಂಚ್ಲಿ. ವೈ ನಾಟ್? ದ ಮಿನಿಟ್ ಐ ಸಾ ಇಟ್ ನಾನ್ 2 pairs ತಗೊಂಡೆ ಅಂಡ್ ದೇ ಆರ್ ಜಸ್ಟ್ ಅಮೇಸಿಂಗ್. ನಾನ್ ಹೇಳಲೇಬೇಕು, ನಾನ್ Oh my ಒಂದ್ ವರ್ಷಕ್ಕೂ God. ಮುಂಚೆ ಅದನ್ನ ತಗೊಂಡಿದ್ದೆ ಮತ್ತೆ ಅದ್ರ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. We should all buy it. Wow, I feel so grateful to have a customer right in front of me. ಯೂಸರ್ ಕೇಸ್ ಇಲ್ಲೇ ಸಿಕ್ತು ನಿಮ್ಗಂತೂ. ಇಲ್ಲಿವರೆಗೂ ನೀವು ಎಷ್ಟು ದುಡ್ಡು ಈ ಬಿಸ್ನೆಸ್ ಹಾಕಿದೀರಾ? It has been a bootstrap. ದುಡ್ಡೊಂದು startup. ಹಾಕಿರ್ತೀರಾ? ಹಾ. ನಾವು ಇಲ್ಲಿ 15 to 16 lakh ಇನ್ವೆಸ್ಟ್ ಮಾಡಿದೀವಿ. ಅಂದ್ರೆ ಬಿಸ್ನೆಸ್ ಗ್ರೋ ಆದಾಗೆಲ್ಲ ಅದನ್ನೇ ರೀಇನ್ವೆಸ್ಟ್ ಮಾಡಿದೀವಿ. ಅಂದ್ರೆ ಸೇಲ್ಸ್ ಏನ್ ಆಗ್ತಿತ್ತೋ ಅದನ್ನೆಲ್ಲ ನಾವು ಡೈರೆಕ್ಟ್ ಆಗಿ ರೀಇನ್ವೆಸ್ಟ್ ಮಾಡಿದೀವಿ ಬಿಸ್ನೆಸ್ ನಿಮ್ಮ ಅಲ್ಲಿ. ಗ್ರಾಸ್ ಮಾರ್ಜಿನ್ ಏನು? ಗ್ರಾಸ್ ಮಾರ್ಜಿನ್ 79%. ಓ ವಾವ್, ದಟ್ಸ್ ಗುಡ್. ಇದಕ್ಕೆ ಯಾವ ಮೆಟೀರಿಯಲ್ ಯೂಸ್ ಮಾಡಿದೀರಾ ನೀವು? ಇದ್ರ ಮೇಲೆ ಏನಾದ್ರೂ ಎಕ್ಸ್ಪೆರಿಮೆಂಟ್ಸ್ ಏನಾದ್ರೂ ಮಾಡಿದೀರಾ? ನಾವು ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲೂ ಪ್ರೀಮಿಯಂ ಕ್ವಾಲಿಟಿ ಗ್ಲಾಸ್ ಬೀಡ್ಸ್ ನ ಯೂಸ್ ಮಾಡಿದೀವಿ. ಅಂಡ್ ಅದ್ ಯಾವ್ದೇ ಕಾರಣಕ್ಕೂ ನಮ್ಮ ಸ್ಕಿನ್ ನ ಹರ್ಟ್ ಮಾಡೋದಿಲ್ಲ. ಇದೆಲ್ಲವೂ ಸಾಫ್ಟ್ ಬೀಡ್ಸ್. ಅಂಡ್ ಇದ್ರ ಸ್ಪೆಸಿಫಿಕ್ ರೀಸನ್ ಏನಂತಂದ್ರೆ ಬಿಕಾಸ್ ವಿ ಟೆನ್ ಟು ವೇರ್ ಬ್ರಾ ಲೈಕ್ ಥ್ರೂ ಔಟ್ 24 hours ಅಲ್ಲಿ ಒಂದು 18 hours ನಾವು ಹಾಕೊಂಡೇ ಇರ್ತೀವಿ. ಸೊ ಹಾಗಾಗಿ a woman should not feel uncomfortable at any point. Do you have any other products or only bra straps? So we also have phone straps. ಈ bra strap launch ಮಾಡಿ 7 months ಆದ್ಮೇಲೆ ಇದನ್ನ ಲಾಂಚ್ ಮಾಡಿದ್ವಿ. ಈ ಹೆಸರು ಹೇಗೆ ಯೋಚನೆ ಮಾಡಿದ್ರಿ ನೀವು? ಯಾಕೆ ಆಡ್ ಈವನ್? It's actually a blend of ordinary and extraordinary. Oh, nice. ನೈಸ್. Yeah. ನೀವು ಎಷ್ಟು ಫ್ರೀಕ್ವೆಂಟ್ ಆಗಿ ಲಾಂಚ್ ಮಾಡ್ತೀರಾ ನ್ಯೂ ಡಿಸೈನ್ಸ್ ನ? ಸೊ ನಾವು ಇನಿಷಿಯಲಿ ಲಾಂಚ್ ಮಾಡಿದಾಗ ಆಡ್ ಈವನ್ ನ ನಾವು 19 SKU ಇಂದ ಲಾಂಚ್ ಮಾಡಿದ್ವಿ. ಅಂಡ್ ಲೇಟರ್ ದೀಪಾವಳಿ ಟೈಮ್ ಅಲ್ಲಿ ವಿ ಇಂಟ್ರೊಡ್ಯೂಸ್ಡ್ ಅವರ್ ಕುಂದನ್ ರೇಂಜ್. ದಟ್ ಇಸ್ ಕುಂದನ್ ಬ್ರಾ ಸ್ಟ್ರಾಪ್ಸ್ ಅಂಡ್ ಕುಂದನ್ ಫೋನ್ ಚೈನ್ಸ್. ವಾವ್, ನೈಸ್. ವೆರಿ ನೈಸ್. ಈಗ ನೆಕ್ಸ್ಟ್ ಡೈಮಂಡ್ ನ ಇಂಟ್ರೊಡ್ಯೂಸ್ ಮಾಡ್ಬಿಡಿ. ಸೊ ಅರ್ಚನಾ ಅವ್ರಿಗೆ ಗೊತ್ತಿದೆ ಈ ಪ್ರಾಡಕ್ಟ್ ಎಲ್ಲಿ ತನಕ ಹೋಗುತ್ತೆ ಅಂತ. Absolutely. ಮತ್ತೆ ಪ್ರಾಡಾದವರು ನಿಮ್ ಡಿಸೈನ್ಸ್ ನೆಲ್ಲ ನೋಡಿ ಅವ್ರದ್ ಮಾಡ್ಕೊಳ್ಳೋಕು ಮುಂಚೆ Yes. ನೀವ್ ಇದನ್ನ ಇಂಟರ್ನ್ಯಾಷನಲ್ ಮಾಡ್ಬಿಡಿ. Absolutely. ಓಕೆ, Definitely. Absolutely. That's why I need your help right now to take it to a global level. It is one product that actually can go international. Yeah, absolutely. ನೋಡಿ, ನಮ್ಮ ಪ್ರೊಫೆಸರ್ ಸಾಹೇಬ್ರು ಕೂಡ ಹೇಳ್ಬಿಟ್ರು ಈ ಒಂದು ಪ್ರಾಡಕ್ಟ್ ಗೆ ಗ್ಲೋಬಲ್ ಲೆವೆಲ್ ರೀಚ್ ಇದೆ ಅಂತ. ಸೊ ಇವರ ಆಡ್ ಇವನ್ ಪ್ರಾಡಕ್ಟ್ ನ ಇಂಟರ್ನ್ಯಾಷನಲ್ ಲೆವೆಲ್ ಗೆ ರೀಚ್ ಮಾಡಿಸೋದಕ್ಕೆ ಕೈ ಮಿಲಾಯಿಸ್ತೀರಾ? ಓಹೋ, ಅರ್ಚನಾ ಅವರು ಇವತ್ತು ರಾಕಿಂಗ್. On fire. ಅರ್ಚನಾ ಅವರು ಇವತ್ತು ಯಾರಿಗೂ ಏನು ಮಾಡಕ್ ಬಿಡ್ತಿಲ್ಲ, ಅವ್ರು ಮಾತ್ರ ಮಾಡ್ತಾ ಇದ್ದಾರೆ. ಕೊಡ್ಬೇಕು ನಾನು.
I'd like to give you 15 lakhs. I'm okay with the valuation. Give her 25. No, let's start with 20. ಸರಿ ಸರಿ ಬಿಡಿ. 20 ಈಗಂತೂ ಅರ್ಚನಾ ಅವರು ಬ್ಲಾಕ್ ಬಜಾರ್ನ ಓದ್ತಿದ್ದಾರೆ, ಬೇರೆಯವ್ರನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ. ಮತ್ತೆ 20 Okay. ಲಕ್ಷದ ಆಫರ್ ಕೊಟ್ಟಿದ್ದಾರೆ. ಮತ್ತೆ ನೀವೇನ್ ಹೇಳಿದಾರೋ ಅದೇ ರೀತಿ ಇನ್ವೆಸ್ಟ್ ಮಾಡೋದಕ್ಕೆ ತಯಾರಾಗಿದ್ದಾರೆ ಕೂಡ. ಓಕೆ ಹಾಗಾದ್ರೆ ನೀವೇನ್ ಹೇಳ್ತೀರಾ? ಕೈ ಮಿಲಾಯಿಸ್ತೀರಾ ಅಥವಾ ಇನ್ನೂ ಯೋಚನೆ ಮಾಡಬೇಕಾ? ಹೌದು ಅಥವಾ ಇಲ್ಲ? ನಾನ್ ನಿಮ್ ಜೊತೆ ಕೈ ಜೋಡ್ಸಕ್ ಇಷ್ಟಪಡ್ತೀನಿ. ಬನ್ನಿ, ಬನ್ನಿ. Congratulations. Thank you so much. No, honestly, Congratulations to you that's too. a great idea. And ಇವತ್ತಿಂದ ನಾವಿಬ್ರು ಪಾರ್ಟ್ನರ್ಸ್. Thank you so much.